ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಮಂಜು, ಚಾರ್ಲಿ, ಚಂದು, ಮಿಸ್ಟರ್ ರಾಕೇಶ್, ಶರಣು, ನವೀನ್, ಶಿವು, ಸಂಗಮ್, ರಾಯ್, ನಮಸ್ತೆ ಎಲ್ರಿಗೂ ನಮಸ್ತೆ. ತುಂಬ ಥ್ಯಾಂಕ್ಸ್. ಈ ಸಿನಿಮಾನ ದೊಡ್ಡ ಮಟ್ಟದ ಯಶಸ್ಸನ್ನ ತಂದುಕೊಟ್ಟಿದ್ದು ಎಲ್ಲ ನೀವುಗಳು. ಸೊ ಹಂಗಾಗಿ ನಿಮ್ಮ ಹತ್ರ ನೇರವಾಗಿ ಮಾತಾಡಬೇಕು ಅನ್ನಿಸ್ತು. ನಿಮ್ಗೀಗಾಗಲೇ ಗೊತ್ತಿದೆ, ನಾನೀಗ ಫೇಸ್ಬುಕ್ ಲೈವಲ್ಲೂ ಮಾತಾಡಿದ್ದೀನಿ. ನಾನು ಹೇಳ್ತಾ ಇರೋ ಡ್ರಗ್ ಇದೇನೆ, ಟೈಡಲ್ ಅಂತ. ಈಗೊಂದು ಅಡ್ಡ ಮೇಲೆ ರೈಡ್ ಮಾಡಿದ್ದೆ. ರೈಡ್ ಮಾಡಿದಾಗ ಗೊತ್ತಾಯಿತು ರೀಸೆಂಟಾಗಿ ಒಬ್ಬ ಹುಡುಗ ಸತ್ತೋದ ಅಂತ. ಅದು ಸುದ್ದಿ ಮನೆ ಮಾಧ್ಯಮದಲ್ಲಿ ಬರುತ್ತೆ. ಮತ್ತು ನಾನು ಕೂಡ ಎಲ್ಲ ಮಾಧ್ಯಮದ ಲೈವಿಗೆ ಬರ್ತಿದ್ದೀನಿ. ಲೈವಿಗೆ ಬಂದಾಗೆಲ್ಲ ಹೊಸ ವಿಷಯ ತಂದು ನಿಮ್ಗೆ ಅದನ್ನು ಹೇಳ್ತೀನಿ. ಸಪೋರ್ಟ್ ಮಾಡಿದಂಥ ನಿಮ್ಮೆಲ್ಲರಿಗೂ, ಮಾಧ್ಯಮದವ್ರಿಗೆ ಎಲ್ಲರಿಗೂ, ಪತ್ರಿಕಾ ಮಾಧ್ಯಮ, ಯೂಟ್ಯೂಬ್ ಮಾಧ್ಯಮ ಎಲ್ಲರಿಗೂ ನಾನು ಚಿರಋಣಿಯಾಗಿದ್ದೀನಿ. ಮತ್ತು ನೀವುಗಳು ತೋರಿಸ್ತಾ ಇರೋಂಥ ಸಪೋರ್ಟು ಎಲ್ಲ ಕಡೆ ದೊಡ್ಡ ಮಟ್ಟಕ್ಕೆ ಹೌಸ್ಫುಲ್ ಆಗ್ತಾ ಇರೋದು ಎಲ್ಲವೂ ನನಗೆ ಖುಷಿ ಅನ್ನೋಕ್ಕಿಂತ ಹೆಚ್ಚಾಗಿ ನಾವು ಮಾಡಿದ್ದು ಕೆಲಸ ತುಂಬ ಸಾರ್ಥಕ ಆಯ್ತಲ್ಲ ಅನ್ನೋ ಒಂದು ನೆಮ್ಮದಿ ಇದೆ. ಆದಷ್ಟು ಜಲ್ದಿ ಇನ್ನೊಂದಷ್ಟು ವಿಷಯಗಳನ್ನ ಇಟ್ಕೊಂಡು ನಾನು ಬರ್ತೀನಿ. ಆದರೆ ನಂದು ಒಂದು ರಿಕ್ವೆಸ್ಟ್ ಇದೆ, ದಯಮಾಡಿ ಕಾಲೇಜ್ ಸ್ಟೂಡೆಂಟ್ಸ್ ಹೋಗಿ ಫಸ್ಟ್ ನೋಡಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರೋ ಒಬ್ಬ ತೊಗೋತಾ ಇರ್ತಾನೆ, ಅಥವಾ ಯಾರೋ ಒಂದು ಹೆಣ್ಮಗು ತೊಗೋತಾ ಇರತ್ತೆ. ಅವ್ರು ಯಾವಾಗಲೂ ಆಲ್ಮೋಸ್ಟ್ ಹೇಳ್ಕೊಳ್ಳಲ್ಲ. ಅದು ಹೇಳ್ಕೊಳ್ದಿರೇ ಚಿಕ್ಕ ವಯಸ್ಸಿಗೆ ತೀರ್ಕೋತವೆ ಪಾಪ ಅವು. ಆ್ಯಕ್ಚುಲಿ ಈ ಟೈಡಲ್ಲು ಅದು ಇದೆಲ್ಲ ಆ್ಯಂಟಿ ಕ್ಯಾನ್ಸರ್ ಡ್ರಗ್. ಇದು 30 ವರ್ಷದ ಮೇಲೆ ಬದುಕಲ್ಲ. ಸುಮಾರು ಜನ ಹೆಣ್ಮಕ್ಳು ಜೀವ ಕಳ್ಕೊಂಡಿದ್ದಾರೆ ಇಲ್ಲಿ. ಹಾಗೆಯೇ ಸುಮಾರು ಜನ ಗಂಡ್ಮಕ್ಳು ಇವತ್ತು ಸಫರ್ ಮಾಡ್ತಾ ಇದ್ದಾರೆ. ಯಾರು ಹುಟ್ಟಾಕಿದ್ರು, ಹೆಂಗೆ ಹುಟ್ಟಾಕಿದ್ರು, ಯಾಕೆ ಹುಟ್ಟಾಕಿದ್ರು ಅಂತ ಗೊತ್ತಿಲ್ಲ. ನಾನು ಅದನ್ನೇ ಇವಾಗ ನಮ್ಮ ರಂಗಾಯಣ ರಘುವಣ್ಣ ಅವ್ರು ಮಾತಾಡ್ತಾರೆ. ಹೆಂಗೆ ಮಾತಾಡಿದ್ರು ಅಂದರೆ, ಸಿನಿಮಾಲಿ ನೀವು ಮೋಸ್ಟ್ಲಿ ಕೇಳಿಸ್ಕೊಂಡಿರ್ತೀರ, ಇಂಡೈರೆಕ್ಟಾಗಿ ನೀವೇ ಬಯೋ ವಾರ್ ಡಿಕ್ಲೇರ್ ಮಾಡ್ದಂಗೆ ಅಂತ. 100% ಇಸ್ ಎ ಬಯೋ ವಾರ್. ಏನು ನಡೀತಿದೆಯೋ ಅದು ಗೊತ್ತಿಲ್ಲ. ಇದರಿಂದ ಸುಮಾರು ಮಕ್ಕಳು, ಸ್ಟೂಡೆಂಟ್ಗಳು ಬದುಕಾಳಾಗ್ಬೋದು. ಇನ್ಫ್ಯಾಕ್ಟ್ ನೀವು ನೋಡಿರ್ತೀರ, ತ್ರಿಪುರಲ್ಲಿ 2,500 ಜನ ಮಕ್ಕಳಿಗೆ HIV, ಹೆಣ್ಮಕ್ಳಿಗೆ 5,500 ಜನ ಗಂಡು ಮಕ್ಕಳಿಗೆ HIV ಆಗಿ ಇಡೀ ಲೈಫೇ ಸ್ಪಾಯಿಲ್ ಆಗಿದೆ. ಎಸ್ಪೆಷಲಿ ಈ ಥರದ ಡ್ರಗ್ಗು ಯೂಸ್ ಮಾಡೋರು ಒಂದೇ ನೀಡ್ಲಲ್ಲಿ 4-5 ಜನ ತೊಗೋಬೋದು. ಅದು ಗಂಡು ಮಕ್ಕಳು, ಹೆಣ್ಮಕ್ಳು 4-5 ಜನ ತೊಗೊಂಡು ಆ ನೀಡ್ಲ್ ಎಕ್ಸ್ಚೇಂಜಲ್ಲಿ ಯಾರೋ ಒಬ್ಬರಿಗೆ HIV ಇದ್ರೂ ಬೆಂಗಳೂರಲ್ಲೂ HIV ಶುರುವಾಗುತ್ತೆ. ಯಾರಿಗೆ? ಸ್ಟೂಡೆಂಟ್ಸ್ಗೆ. ಪಾಪ ಅವ್ರೇನೂ ತಪ್ಪು ಮಾಡಿರಲ್ಲ, ಯಾವ ಥರದ ಫಿಸಿಕಲ್ ಕಾಂಟ್ಯಾಕ್ಟ್ಸ್ಗೂ ಹೋಗಿರಲ್ಲ. ಓನ್ಲಿ ಬಿಕಾಸ್ ಆಫ್ ದ ಸಿರಿಂಜ್ ದೊಡ್ಡ ಮಟ್ಟದ ಒಂದು ಮನುಷ್ಯ ಬದುಕದೇ ಇರೋವಂಥ ಒಂದು ಕಾಯಿಲೆಗೆ ತುತ್ತಾಗ್ತಾರೆ. ದಟ್ ಈಸ್ HIV. ಓದೋ ಮಕ್ಕಳಿಗೆ ಅದು ಹಾಕ್ಕೊಡ್ದು. ನನಗೂ ಮಕ್ಕಳಿದ್ದಾರೆ. ಸೊ ಹಂಗಾಗಿ, ಅಥವಾ ಪೇರೆಂಟ್ಸ್ ಯಾರನ್ನ ನೋಡ್ತಾ ಇದ್ದರೆ, ನಿಮಗೂ ಒಂದು ರಿಕ್ವೆಸ್ಟು, ನೋಡ್ಕೊಳ್ಳಿ. ನಿಮ್ಮ ಮನೆಯಲ್ಲೂ ಕೂಡ ಯಾರೋ ಒಬ್ಬ ಮಗನೋ ಮಗಳೋ ಶುರು ಮಾಡ್ತಾರೆ, ಮಾಡದೇ ಇರೋಂಗಾಗಲಿ ಅಂತ ನನ್ನ ಹರಕೆ ದೇವರಲ್ಲಿ. ಇವತ್ತೇನು ಬೆಂಗಳೂರಲ್ಲಿ ನೋಡಿ, ಹೊಸದು ಅದರದ್ದೇ ಇನ್ನೊಂದು ಕಂಟೆಂಟ್ ಆಫ್ ಟೈಡಲ್ ಅಂದರೆ ಇನ್ನೊಂದು ಈಗ ರೈಡ್ ಮಾಡಿದಾಗ ಸಿಕ್ಕಿದ್ದು. ಇದರಲ್ಲಿ 3-4 ತೊಗೊಂಡಿದ್ದಾರೆ. ಇನ್ನು 1, 2, 3, 4, 5, 6 ಮಾತ್ರ ಬಿಟ್ಟು ಓಡೋದ್ರು. ಆ ಓಡೋಗಿದ್ದು ನಿಮಗೆ ಬರುತ್ತೆ, ಇನ್ನೇನು ಸುದ್ದಿ ಮಾಧ್ಯಮದಲ್ಲಿ ಬರುತ್ತೆ. ಓಡೋಗ್ಬಿಟ್ರು ನೋಡಿ. ಇದೆಲ್ಲ ಬೇಜಾರೇನು ಅಂದರೆ, ನನಗೆ ಇದೇನೇನ ಬೇರೆ ಡಿಸ್ಟಿಕ್ಕಿಗೆ ಹಬ್ಬಿತು ಅಂದರೆ, ಬೇರೆ ಡಿಸ್ಟಿಕ್ಕಲ್ಲಿ, ಕೆಲವು ಡಿಸ್ಟಿಕ್ಕಲ್ಲಿ ಬಂದಿದೆ. ಅದು ನಾವು ಹುಷಾರಾಗದೆ ಹೋದರೆ, ಇವತ್ತಿಂದ ನಾವು ಅದಕ್ಕೆ ಹೋರಾಡದೆ ಹೋದರೆ, ನಿಜವಾಗ್ಲೂ ಎಷ್ಟೋ ಮಕ್ಕಳು ಬದುಕಾಳಾಗೋಗ್ತಾರೆ. ಬದುಕಿ ಬಾಳ್ಬೇಕಾಗಿರೋ ಎಲ್ಲ ಯುವತಿಯರ ಜೀವನ ಹಾಳಾಗುತ್ತೆ. ನಾನು ನೋಡಿದ್ದೀನಿ ಸುಮಾರು ಜನ ಹೆಣ್ಮಕ್ಳು, ಕ್ಷಮೆ ಇರಲಿ, ದಯಮಾಡಿ ಕ್ಷಮಿಸಿ, ಸುಮಾರು ಜನ ಹೆಣ್ಮಕ್ಳು ಗಾಂಜಾ ಸೇದೋದು ಕೂಡ ಗೊತ್ತು. ಸುಮಾರು ಜನ ಗಂಡು ಮಕ್ಕಳು
ಅವರು ಜಾಸ್ತಿ ರೇಂಜಲ್ಲಿ, ಹೆಣ್ಮಕ್ಳಿಗಿಂತ ಜಾಸ್ತಿ ರೇಂಜಲ್ಲಿ ಇವತ್ತು ಗಾಂಜಾ ಸೇರ್ತಾ ಇದ್ದಾರೆ. ಎಷ್ಟೋ ಜನ ಪೇರೆಂಟ್ಸ್ಗಳಿಗೆ ಗೊತ್ತಿಲ್ಲ ಇದು. ಆಯಿತು, ಈಗ ಗಾಂಜಾ ಹಳೇ ವಿಷಯನೇ ಆಗಿರ್ಬೋದು, ಒಪ್ಕೋತೀನಿ. ಅದ್ರದ್ದು ಇನ್ನೊಂದು ವರ್ಷನ್ನೇ ಈ ಟೈಡಲ್. ಇದರ ಬಗ್ಗೆ ನೀವೆಲ್ಲ ಹೋರಾಡಿ ನಿಲ್ಲಬೇಕಂದ್ರೆ ಅಕ್ಕಪಕ್ಕದಲ್ಲಿರುವಂಥ ಸ್ಟೂಡೆಂಟ್ಗಳು ಸಿನಿಮಾ ನೋಡಿ ಪೇರೆಂಟ್ಸ್ಗಳಿಗೆ ತೋರಿಸಿ ಏನೇನು ನಡೀತಿದೆ, ಎಲ್ಲೆಲ್ಲಿ ಹಬ್ತಾ ಇದೆ ಅಂತ. ನಾನು ಇನ್ನೊಂದಷ್ಟು ನಿಮಗೆ ಲೈವ್ಗೆ ಬಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಲೈವಲ್ಲೇ ನಿಮ್ಗೆ ಆಲ್ಮೋಸ್ಟ್ ವಿಷಯ ಕೊಡ್ತೀನಿ, ಮತ್ತು ಎಲ್ಲ ಮಾಧ್ಯಮದಲ್ಲೂ ನಾನು ಲೈವ್ಗೆ ಬರೋಕ್ಕೆ ಹೋಗ್ತೀನಿ. ಯಾಕೆಂದರೆ ನನಗೊಂದಷ್ಟು ಎವಿಡೆನ್ಸ್ ಬೇಕು. ಎವಿಡೆನ್ಸ್ ಇಲ್ಲದ್ರೆ ನಾನು ಮಾತಾಡೋದು ತುಂಬ ದೊಡ್ಡ ತಪ್ಪಾಗುತ್ತೆ. ಈಗಿರುವಾಗ ನಿಮಗೆಲ್ಲ ಒಂದೇ ಕೇಳ್ಕೊಳ್ಳೋದು, ಮೊನ್ನೆಯಿಂದ ಎಲ್ಲ ಕಡೆ ಭರ್ಜರಿ ಪ್ರದರ್ಶನ, ಎಲ್ಲ ಕಡೆ ಹೌಸ್ಫುಲ್ಸು, ಅದೆಲ್ಲ ಆಗಿದ್ದು ನಿಮ್ಮಿಂದ, ನಿಮ್ಮೆಲ್ಲರ ಸಹಾಯದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಭೀಮಾ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದ್ದಾನೆ. ನನಗೊಂದು ಆಸೆ ಇದೆ, ಮತ್ತೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳು ಹೋಗಿ ಸಿನಿಮಾ ನೋಡಿ. ಇದನ್ನು ಎಷ್ಟು ನೀವು ನೋಡಿ ಇದನ್ನು ಈ ವಿಷಯನ ವೈರಲ್ ಮಾಡ್ತಿರೋ ಅಥವಾ ಈ ವಿಷಯದ ಬಗ್ಗೆ ಗಮನ ಹರಿಸ್ತಿರೋ, ನಿಮ್ಗೆ ಇದು ಅವಾಗ ನಿಮ್ಗೆ ಗೊತ್ತಾಗತ್ತೆ. ಎಲ್ಲೋ ಒಂದು ಕಡೆ ನಾವು ಅದನ್ನು ತಡೆಯೋಕ್ಕೂ ಒಂದು ಶಕ್ತಿ ಬಂದಂಗೆ ಆಗತ್ತೆ. ಇದಾದಮೇಲೆ ತಿರ್ಗಾ ಮತ್ತೆ ನಿಮಗೆ ಲೈವಲ್ಲಿ ಬಂದು ನಾನು ನಿಮ್ಗೊಂದಷ್ಟು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಜಲ್ದಿ ಬರ್ತೀನಿ. ಮಾತಾಡಿ. ಒಂದು ಧಾರವಾಡದಲ್ಲಿ ಟಿಕೆಟ್ ಸಿಗ್ತಿಲ್ಲ. ಖಂಡಿತವಾಗ್ಲೂ ಸಿಗಲಿ ನಿಮಗೆ ಧಾರವಾಡಲ್ಲಿ. ನಾನು ಮಾತಾಡ್ತೀನಿ ನಮ್ಮ ಥಿಯೇಟ್ರ್ ಹತ್ರ, ಪ್ರೊಡ್ಯೂಸರ್ ಹತ್ರ ಎಲ್ಲನೂ. ಫುಲ್ ಟ್ರೆಂಡ್ ಬಾಸ್ ನೀವು. ಟ್ರೆಂಡ್ ಮಾಡಿದ್ದು ನೀವು, ಟ್ರೆಂಡ್ ಮಾಡೋರು ನೀವು, ನಾವಲ್ಲ. ನಮ್ದು ಬರೀ ಕೆಲಸ ಅಷ್ಟೇ. ಅಜಯ್ ಅಂತ ನಿಮ್ಮ ಮೂವಿ ಸೂಪರ್ ಆಗಿದೆ ಅಣ್ಣ, ಭಾಳ ಅರ್ಥಪೂರ್ಣವಾಗಿದೆ. ಥ್ಯಾಂಕ್ ಯು ಪಾ ಅಜಯ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಇನ್ನೂ ಒಂದು ಟೈಮ್ ನೋಡ್ತೀವಣ್ಣ ಸೂಪರ್ ಮೂವಿ. ಥ್ಯಾಂಕ್ ಯು. ಯಾರದು? ಯುನೈಟೆಡ್ ಕಿಂಗ್. ದಯವಿಟ್ಟು ಫ್ರೆಂಡ್ಸ್ನ, ಬೇರೆ ಫ್ರೆಂಡ್ಸ್ನ ಕರ್ಕೊಂಡು ಹೋಗಪ್ಪ. ಬೇರೆ ಫ್ರೆಂಡ್ಸ್ ಯಾವಾಗ ನೋಡ್ತಾರೆ, ಅದ್ರಲ್ಲಿ ಯಾರೋ ಒಬ್ಬರನ್ನ ನಾನು ಒಂದು ಹೇಳ್ತೀನಿ, ಒಂದೊಂದು ಜೀವನೂ ಅಮೂಲ್ಯ ಇಲ್ಲಿ, ಆಯಿತಾ? ಒಂದೊಂದು ಜೀವನೂ ಅಮೂಲ್ಯ. ಸೊ ಹಂಗಾಗಿ ಅಟ್ಲೀಸ್ಟ್ ನೀವು 100 ಜನ ನೋಡಿದ್ರೆ ಒಬ್ಬನ್ನ ನಾವು ಸೇವ್ ಮಾಡ್ತೀವಿ, ಅಥವಾ ಒಂದು ಹುಡುಗಿನ ಸೇವ್ ಮಾಡ್ತೀವಿ ಅಂದರೆ 100% ಅದು ದೊಡ್ಡ ಮ್ಯಾಟ್ರ್ ಆಗತ್ತೆ ನಮಗೆ. ನಿಮ್ಗೆ ಆದಷ್ಟು ಜಲ್ದಿ ಇನ್ನೂ ವಿಶೇಷವಾದ ವಿಷಯಗಳನ್ನ ಹೇಳ್ತೀನಿ, ಲೈವ್ಗೆ ಬಂದು ಹೇಳ್ತೀನಿ. ಎಲ್ಲ TV ಲೈವ್ಗೆ ಬರ್ತೀನಿ, ನಾನು ಬಂದು ಹೇಳ್ತೀನಿ ನಿಮಗೆ. ನಾನು ತುಂಬ ಸ್ಪೀಡಾಗಿ ಇದನ್ನು ಓದೋಕ್ಕಾಗ್ತಿಲ್ಲಪ್ಪ, ನನಗೆ ಎಷ್ಟಾಗುತ್ತೋ. ಭೀಮಾ 2 ಮೂವಿ ಈಗ ಭೀಮಾ 2 ನಾನು ಸ್ವಲ್ಪ ಟೈಮ್ ಕೊಡಿ. ಟೈಮ್ ಕೊಟ್ಟಾಗ ನಾನು ನಿಮ್ಗೆ ಹೇಳ್ತೀನಿ. ಈಗ ಭೀಮಾ ಫಸ್ಟ್ನ ನಾವು ಎಲ್ಲ ಸೇರಿ ನಿಲ್ಲಿಸಿ ಅದನ್ನು ಈ ಡ್ರಗ್ ವಿರುದ್ಧ ಹೋರಾಡೋಣ. ನನಗೆ ಈ ಡ್ರಗ್ ವಿರುದ್ಧ ಹೋರಾಡಬೇಕು. ಇದು ಸರ್ಕಾರದ ಗಮನಕ್ಕೆ ಬರಬೇಕು, ಪೊಲೀಸ್ ಕಮಿಷನರ್ ಗಮನಕ್ಕೆ ಬರಬೇಕು. ಅವರನ್ನು ನಾನು ಹೇಳ್ತಾ ಇರೋದು, ತಗೊಳ್ಳೋ ಹುಡುಗರನ್ನ ದಯವಿಟ್ಟು ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಹಾಕಬೇಕು. ಮತ್ತು ನನಗೆ ಮಾರೋರನ್ನ ಹಿಡಿದು ದೊಡ್ಡ ಮಟ್ಟದ ಕಾನೂನಿನ ಅಡಿಯಲ್ಲಿ ಅವ್ರಿಗೆ ದೊಡ್ಡ ಮಟ್ಟದ ಶಿಕ್ಷೆ ಆಗಲೇಬೇಕಿದು. ಯಾಕೆಂದರೆ ಇವತ್ತೊಂದು 10 ಜನ ಮಕ್ಕಳು ಸತ್ತೋಗಿದ್ದಾರೆ, ಮುಂದೆ ಎಷ್ಟು ಮಕ್ಕಳು ಸಾಯ್ತವೆ? ಇದು ದೊಡ್ಡ ಮಟ್ಟದ ಇದು ನಡೀದೆ ಹೋದರೆ ತುಂಬ ಕಷ್ಟ ಆಗತ್ತೆ ನಮಗೆ. ಸಾಗರ್ ಅವ್ರನ್ನ ಒಂದೇ ದಿನ 3 ಸಲ ಕಂಟಿನ್ಯೂ ಆಗಿ ನೋಡಿದೆ ಸಿನಿಮಾ. ಥ್ಯಾಂಕ್ ಯು ಸಾಗರ್, ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು. ನಿಶಾಂತ್ ಅವರು 30 ಮೆಂಬರ್ಸ್ ಹೋಗಿದ್ವಿ ಸರ್ ನಮ್ಮ ಕ್ಲಾಸಲ್ಲಿ ಸ್ಟೂಡೆಂಟ್. ಥ್ಯಾಂಕ್ ಯು ನಿಶಾಂತ್. ನನಗೆ ನೀನು ಕಾಲೇಜ್ ಯಾವುದು ಅಂತ ನನಗೆ ತಿಳಿಸಪ್ಪ, ನಾನು ಬಂದು ನಿಮ್ಮ ಪ್ರಿನ್ಸಿಪಾಲ್ರ ಹತ್ರ ಮಾತಾಡ್ತೀನಿ. ಸೊ ಹಂಗಾಗಿ ಎಲ್ಲ ಮಕ್ಕಳು ಹೋಗಿ ನೋಡಲಿ, ಎಲ್ಲ ಮಕ್ಕಳು ಹೋಗಿ ದಿಸ್ ಅನ್ ಎಂಟರ್ಟೈನ್ಮೆಂಟ್ ಜೊತೆ ಒಂದು ಎಜುಕೇಟ್ ಮಾಡೋಕ್ಕೆ ಅಂತಲೇ ಮಾಡಿದ್ದೀವಿ ಇದನ್ನು. ನನಗೆ ಒಬ್ಬ ಹೀರೋ ಆಗಿ ನಾನು ಏನು ಮ್ಯಾಕ್ಸಿಮಮ್ ಏನು ಮಾಡ್ಬೋದು ಅದೆಲ್ಲವೂ ನಾನು ಇಲ್ಲಿ ಮಾಡಿದ್ದೀನಿ. ಸೂಪರ್ ಮೂವಿ ಅಣ್ಣ, ನೋಡ್ತಾನೆ ನೋಡಲೇಬೇಕು ಅನ್ಸುತ್ತೆ. ಎಲ್ಲಪ್ಪ ಜೈ ಭೀಮ್ ಬಾಯ್ ಅಂತ ಅವರ ಹೆಸರು. ಓಕೆ ಜೈ ಭೀಮ್ ಬಾಯ್, ಜೈ ಭೀಮ್ ಬಾಯ್. ನೋಡಲೇಬೇಕು ಅನ್ಸುತ್ತೆ. ಮೆಸೇಜ್ ರಿಯಲಿ ಅಮೇಜಿಂಗ್, ಒನ್ ಆಫ್ ದ ಬೆಸ್ಟ್ ಹೀರೋ ಆನ್ ಚಾನಲ್. ಓಕೆ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಎಲ್ಲ ಸಲಗಟ್ಟು ಅಮ್ಮ. ಈಗ ಸಲಗಾಟು, ಭೀಮಾ 2 ಎಲ್ಲವೂ ಅದನ್ನು ಮಾತಾಡ್ತೀವಿ. ನನಗೀಗ
ಅಪ್ಪ ನನ್ನ ಸರ್ ನಾವು ಹುಡುಗರೆಲ್ಲ ಇವತ್ತು ಹೋಗ್ತಾ ಇದ್ದೀವಿ ಸಿನಿಮಾಗೆ. ನನಗೆ ಏನು ಚೋಟು ಏನು ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್ ಅನ್ಸುತ್ತೆ. ಸ್ಟೂಡೆಂಟ್ಸ್ ಚೋಟು ಅವರೇ, ನಿಮಗೆಲ್ಲ ಒಂದು ರಿಕ್ವೆಸ್ಟು, ಫಸ್ಟು ಇನ್ನೊಂದಷ್ಟು ಜನ ಫ್ರೆಂಡ್ಸ್ನ ಕರ್ಕೊಂಡು ಹೋಗಿ ತೋರಿಸಿ. ಯಾಕಂದರೆ ನಾನೊಂದು ಈಗೊಂದು ಈ ಸಿನಿಮಾ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಯಾರು ಅಡಿಕ್ಟೆಡ್ ಇದ್ದರು ಅವ್ರ ಜೊತೆ ಅವ್ರ ಫ್ರೆಂಡ್ಸ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ, ಸರ್ ದೇವರ ಆಣೆಗಳು ನಮಗೆ ಗೊತ್ತಾಗಲೇ ಇಲ್ಲ ಸರ್, ಜೊತೆಯಲ್ಲೇ ಇರೋವಂಥ ಅದು ಯಾವಾಗ ತೊಗೊಂಡೋಗಿ ಗೊತ್ತಿಲ್ಲ ಸರ್ ಅಂತ ಅಳ್ತಾ ಇದ್ರು ಆ ಹುಡುಗರು. ಹಂಗೆ ನಿಮ್ಮ ಜೊತೆಲಿರೋರು ಯಾರೋ ಮಾಡ್ಬೋದು. ಸೊ ಹಂಗಾಗಿ ನೀವು ಎಷ್ಟು ಜನ ಫ್ರೆಂಡ್ಸಿಗೆ ತೋರಿಸ್ತೀರ ಅದು ಹೊರಗಡೆ ಬರುತ್ತೆ. ಅಥವಾ ಯಾರೋ ಒಬ್ಬ ತಪ್ಪೊಪ್ಕೋಬೋದು, ಯಾರೋ ಒಂದು ಹೆಣ್ಮಗು ತಪ್ಪೊಪ್ಕೋಬೋದು, ಹೌದು ನಾನು ಹಿಂಗೆ ಮಾಡಿಬಿಟ್ಟಿದ್ದೀನಿ, ದಯವಿಟ್ಟು ನಮ್ಮ ಮನೆಗೆ ತಿಳಿಸಿ, ನಮ್ಮನ್ನು ರಿಯಾಬ್ ಕಳಿಸಿ ಅಥವಾ ಪೊಲೀಸ್ ಸ್ಟೇಷನ್ಗೆ ವಿಷಯ ತಿಳಿಸಿ ಅಂತ ಮಾಡ್ಬೋದು. ನಮಗೆ ಇಲ್ಲಿ ಉದ್ದೇಶ ಒಂದೇ, ಮಾರ್ತಾ ಇರೋರನ್ನ ಮಾತ್ರ ಬಿಡ್ಕೊಡ್ದು, ಮಾರೋರನ್ನ ಬಿಡ್ಕೊಡ್ದು. ಅದೇನೇ ಕಷ್ಟ ಬರಲಿ ಮಾರೋರನ್ನ ಬಿಡ್ಕೊಡ್ದು. ಕಾನೂನು ಅಡಿ ಏನು ಶಿಕ್ಷೆ ಇದೆಯೋ ಅದನ್ನು ಕೊಡಿಸ್ಲೇಬೇಕು ನಾವು ಅವ್ರಿಗೆ. ಹೌದು, ಮಂಡ್ಯಕ್ಕೆ ಯಾವಾಗ ಬರ್ತೀರಾ ಅಂತ ಯಾರೋ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಹೊಸಪೇಟೆಗೆ ಯಾವಾಗ ಬರ್ತಿದ್ದೀರಾ ಅಂತ ಕೇಳ್ತಿದ್ದೀರಾ. ನಾನು ಎಲ್ಲ ಕಡೆನೂ ಬರ್ತೀನಿ. ಆದರೆ ನಾನು ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಯಾವತ್ತು ನೋಡ್ತಿರೋ ನನಗೆ ಎಲ್ಲರೂ ಕಾಲೇಜ್ ಸ್ಟೂಡೆಂಟ್ಸ್ ನೋಡಿ ನನ್ನ ಇನ್ಸ್ಟಾಗ್ರಾಮ್ಗೆ ಟ್ಯಾಗ್ ಮಾಡಿ, ಎಲ್ಲೆಲ್ಲೆಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ನೋಡಿರ್ತೀರೋ ಆ ಏರಿಯಾಗೆ ಫಸ್ಟ್ ಬರ್ತೀನಿ. ಸುನಿಲ್ ಅನ್ನೋರು ಹೇಳ್ತಿದ್ದಾರೆ ಈ ಮೂವಿನ ಮೊದಲು ಸ್ಟೂಡೆಂಟ್ಸ್ ನೋಡಬೇಕು ಅಂತ. ಹೌದು, ಅದು ಹಿಂಗೆ ಮಾಡ್ಬೋದಲ್ವಾ? ಎಲ್ಲಿ ಯಾವ ಡಿಸ್ಟ್ರಿಕ್ಟಲ್ಲಿ ಕಾಲೇಜ್ ಹುಡುಗರು ನೋಡ್ತಾರೋ ಆ ಏರಿಯಾಗೆ ನಾವೇ ಹೋಗ್ಬಿಟ್ಟು ಬರೋಣ ಅಂದರೆ ಇದೊಂದು ಹೋರಾಟ ಆಗಲಿ. ಎಲ್ಲಿ ಕಾಲೇಜ್ ಮಕ್ಕಳು ನೋಡಿ, ಅಂದರೆ ಉದಾಹರಣೆಗೆ ಎರಡು ಮೂರು ಕಾಲೇಜ್ ಇದೆ, ಆ ಕಾಲೇಜ್ ಮಕ್ಕಳೆಲ್ಲ ನೋಡಿ ನನಗೆ ಸರ್ ನಾವೆಲ್ಲ ನೋಡಿದ್ವಿ ಅಂದರೆ ನಾನು ನಿಮ್ಮ ಊರಿಗೆ ಬಂದು ಇನ್ನೊಂದಷ್ಟು ವಿಷಯನ ಎಜುಕೇಟ್ ಮಾಡ್ತೀನಿ. ಸೊ ಯಾರು ಫಸ್ಟ್ ನೋಡ್ತೀರ ನನಗೆ ಹೇಳಿ, ನಾನು ಅವಾಗ ಬಂದು ಎಲ್ಲ ಕಡೆ ಬರ್ತೀನಿ. ನೀವು ಎಲ್ಲೆಲ್ಲೆಲ್ಲಿ ನೋಡಿ ನನಗೆ ಹೇಳ್ತಿರೋ ನನಗೆ ಅದ್ರ ವೀಡಿಯೋ ಕಳಿಸಿ. ನೀವೆಲ್ಲ ಹೋಗಿ ಸಿನಿಮಾ ನೋಡಿ ನಿಮ್ಗೇನೇನು ಅನ್ನಿಸ್ತು, ಇಡೀ ಟೀಮು ಮಿನಿಮಮ್ ಒಂದು 20-30 ಜನ ಟೀಮು ಹೋಗಿ ಗಂಡ್ಮಕ್ಳು ಹೆಣ್ಮಕ್ಳು ಮಾತಾಡಿ ಎಲ್ಲ ನನ್ನ ಇನ್ಸ್ಟಾಗ್ರಾಮ್ಗೆ ಟ್ಯಾಗ್ ಮಾಡ್ಬೋದು ನೀವು. ಅದಿನ್ನೂ ಚೆನ್ನಾಗಿರುತ್ತೆ. ಸೊ ಆ ಊರನ್ನ ನೋಡ್ಕೊಂಡು ಪ್ರತಿಯೊಂದು ಊರಿಗೂ ಬರ್ತೀನಿ ನಾನು. ಕಲಬುರಗಿ ಜನ ಹಾಯ್ ಮಾಡ್ತಿದ್ದಾರೆ ಎಲ್ಲ ಜನ. ನಮಸ್ತೆ ಕಲಬುರಗಿ, ನಮಸ್ತೆ, ಜೈ ಭೀಮ್. ಯಶವಂತ್ ಅವರು 6 ಸಲ ನೋಡಿದ್ದೀನಿ ಅಣ್ಣ ಮಾಲೂರು ಭೀಮಾ ಬಾಯ್ಸ್ ಅಂತ. ಓ ಭೀಮಾ ಬಾಯ್ಸ್ ಥ್ಯಾಂಕ್ ಯು. ಪೃಥ್ವಿ ಹಿರೇಮಠ್ ಅಣ್ಣ ಫಿಲಮ್ ತುಂಬಾ ಚೆನ್ನಾಗಿದೆ, 3 ಸಲ ನೋಡಿದ್ದೀನಿ. ಥ್ಯಾಂಕ್ ಯು. ಕ್ರೇಜಿ ಬಾಯ್ ಸರ್, ಗದಗಲ್ಲಿ ಕಾಲೇಜ್ ಸ್ಟೂಡೆಂಟ್ ಎಲ್ಲ ಹೋಗ್ತಾ ಇದ್ದೀವಿ ಸರ್. ಎಸ್, ಗದಗ್ ಕಾಲೇಜ್ ಸ್ಟೂಡೆಂಟ್ಸ್ ನಂದೊಂದು ಕೈಂಡ್ ರಿಕ್ವೆಸ್ಟ್ ನಿಮಗೆ, ಒಬ್ರಿಬ್ರು ಹೋಗಬೇಡಿ, ಒಂದು ಕ್ರೌಡೇ ಹೋಗಿ. ನೀವು ಹೋಗಿ ನೋಡೋದ್ರಿಂದ ಬೇರೆ ಕಾಲೇಜವ್ರಿಗೂ ಗೊತ್ತಾಗಲಿ, ಆ ಕಾಲೇಜವ್ರು ನೋಡಿದ್ದಾರೆ ಈ ಕಾಲೇಜವ್ರು ನಾವು ಹೋಗಿ ನೋಡ್ತೀವಿ ಅಂತ. ಯಾಕಂದರೆ ನಾನು ಎಲ್ಲ ಕಾಲೇಜ್ ಪ್ರಿನ್ಸಿಪಲ್ಗೂ ಬೇಡ್ಕೋತೀನಿ ನಾನು ಇದನ್ನು ಈ ವಿಷಯದಲ್ಲಿ, ದಯಮಾಡಿ ಅವ್ರಿಗೊಂದು 2 hours ಅವಕಾಶ ಮಾಡಿಕೊಡಿ ಈ ಸಿನಿಮಾ ನೋಡಲಿ ಅಂತ. ಅಭಿಷೇಕ್ ಅವ್ರು ಹೇಳ್ತಿದ್ದಾರೆ ಬಾಸ್ ಫುಲ್ ಟ್ರೀಟ್ ಕೊಟ್ಟಿದೆ, ಸಂಜೆ ತಿರ್ಗಾ ಹೋಗ್ತಾ ಇದ್ದೀನಿ, ಫ್ಯಾಮಿಲಿ ಸಮೇತ ಕರ್ಕೊಂಡು ಹೋಗ್ತಾ. ಪ್ಲೀಸ್ ಅಮ್ಮ ಅಭಿಷೇಕ್, ಥ್ಯಾಂಕ್ ಯು. ದಯಮಾಡಿ ತೋರಿಸು. ನಾನು ಹೇಳಿರೋದು ಬರೀ ಸತ್ಯ ಹೇಳಿದ್ದೀನಿ ಅಷ್ಟೇ. ಸೊ ಹಂಗಾಗಿ ಅಲ್ಲೇನು ನಿಮಗೆ ಯಾವುದು ಕೆಟ್ಟದಲ್ಲ, ಅಂದರೆ ಏನು ಸತ್ಯ ಇದೆ ಅದನ್ನು ಹೇಳಿದ್ದೀನಿ. ನಿಮ್ಮ ಮನೆ ಆಚೆ ಕಡೆ ಏನು ಮಾತಾಡ್ತಾರೋ ಅದನ್ನೇ ತೋರಿಸಿದ್ದೀನಿ. PK ಜೀವ ಅವ್ರು ಹೇಳ್ತಿದ್ದಾರೆ ನನ್ನ ಫ್ರೆಂಡ್ಸ್ ಗಾಂಜಾ ತಗೋತಾರಣ, ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಇವತ್ತು ಸಿನಿಮಾಗೆ. ಆಯ್ತಪ್ಪ, ಅವ್ರನ್ನ ಕರ್ಕೊಂಡೋಗಿ, ಆದರೆ ರಿಹಾಬಿಲಿಟೇಷನ್ ಸೆಂಟ್ರಿಗೆ ಸೇರಿಸಿ ದಯಮಾಡಿ ಕರ್ಕೊಂಡೋಗಿ ತೋರಿಸಿ. ಅವ್ರಿಗೆ ಹೇಳಿ ಒಂದು ರಿಯಾಬ್ಗೆ ಹೋಗಿ ಮೆಡಿಸಿನ್ ತೊಗೊಂಡು ಬಿಟ್ಬಿಡ್ಲಿ ಅದನ್ನು. ಬೇಡಪ್ಪ, ಇದು ನಮಗಲ್ಲ, ಇದು ನೋಡಿ ಒಂದು ಹೇಳ್ತೀನಿ, ನಮಗಲ್ಲ, ನಮ್ಮ ಸ್ಟೂಡೆಂಟ್ಸ್ಗೆ ಅಲ್ಲಮ್ಮ, ಇದು ಸ್ಟೂಡೆಂಟ್ಸ್ ತೊಗೊಳ್ಳೋದಲ್ಲಪ್ಪ ಇದು. ದಯಮಾಡಿ ನಿಮ್ಮ ಕಾಲು ಮುಗಿದು ಕೇಳ್ಕೊತೀನಿ ಸ್ಟೂಡೆಂಟ್ಸ್ಗೆ, ದಯವಿಟ್ಟು ಗಾಂಜಾ ಸೇದಬೇಡಿ. ಆ ಗಾಂಜಾಲಿ ವಿಷ ಹಾಕಿ ಕೊಡ್ತಾ ಇದ್ದಾರೆ ಇವತ್ತು. ಅವನು ಯಾರೋ ದುಡ್ಡು ಮಾಡಿಕೊಂಡು ಅವನ ಮನೆ ಚೆನ್ನಾಗಿರೋಕ್ಕೆ ನಿಮಗೆ ವಿಷ ಕೊಟ್ಟು ಅದರಲ್ಲಿ ರ್ಯಾಟ್ ಪಾಯ್ಸನ್ ಹಾಕ್ತಾರೆ. ನಿಮ್ಗೆ ಗೊತ್ತಾಗಲ್ಲ, ಪೇಯ್ನ್ ಕಿಲ್ಲರ್ಸ್ ಹಾಕ್ತಾರೆ ಅದರೊಳಗಡೆಗೆ. ತುಂಬ ನಿಶಾ ಬರುತ್ತೆ ಜಲ್ದಿ. ಅದನ್ನೇ ಮೆಡಿಸನ್ ದಮ್ ಅಂತ ಕರೀತಾರೆ. ನಾನು ಕಣ್ಣಾರೆ ಪೇಷಂಟ್ಸ್ನ ನೋಡಿದ್ದೀನಿ, 25 ವರ್ಷದ ಮಕ್ಕಳು ತೀರ್ಕೊಂಡಿರೋದು ನೋಡಿದ್ದೀನಿ. ನಿಮ್ಮ ಕಾಲು ಮುಗಿದು ಕೇಳ್ಕೊತೀನಿ, ದಯಮಾಡಿ ಆ ಕೆಲಸ ಮಾಡಬೇಡಿ. ಆದಷ್ಟು ಸ್ಟೂಡೆಂಟ್ಸು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸು ಹೋಗಿ ನೋಡಿ. ನೀವು ಯಾರೋ ಕೇಳ್ತಿದ್ದಾರಣ್ಣ, ನನ್ನ ಫ್ರೆಂಡು ಅಡಿಕ್ಟ್ ಮಿಸ್ಟರ್ ರಾಮಾಚಾರಿ ಅಂತ, ನನ್ನ ಫ್ರೆಂಡ್ ಒಬ್ಬ ಅಡಿಕ್ಟೆಡ್ ಆಗಿದ್ದಾನೆ, ಕಂಪ್ಲೇಂಟ್ ಮಾಡಬೇಕು ನಾನು ಅವನ ಮೇಲೆ, ಏನು ಮಾಡ್ಬೇಕಂತ ನೀವೇ ಹೆಲ್ಪ್ ಮಾಡಿ. ನನಗೆ ನಂಬರ್ ಕಳಿಸಪ್ಪ ಇನ್ಸ್ಟಾಗ್ರಾಮಲ್ಲಿ ಸಪ್ರೇಟಾಗಿ, ನಾನು ಮಾತಾಡ್ತೀನಿ ನಿನಗೆ. ಎಲ್ಲಿರೋದು, ಏನು, ಯಾವ ಏರಿಯಾ, ಡೀಟೇಲ್ ಕೊಡು. ಮತ್ತು ನನಗೆ ನೀನು ನಂಬರ್ ಕಳಿಸು, ನಾನು ಬೇರೆ ಮಾತಾಡ್ತೀನಿ ನಾನು. ನಮ್ಮ
ನಮ್ಮ JP ನಗರದ ಸಿದ್ದೇಶ್ವರ ಥಿಯೇಟ್ರು ತುಂಬ ಚೆನ್ನಾಗಿದೆ ಅಣ್ಣ. 5 ಸಲ ನೋಡಿದ್ದೀನಿ. ಸಲಗ ಅಭಿ ಅಂತ. ಥ್ಯಾಂಕ್ ಯು ಸಲಗ ಅಭಿ, ಥ್ಯಾಂಕ್ ಯು. ಇನ್ನೊಂದಷ್ಟು ವಿಶೇಷವಾಗಿ ಇನ್ನೊಂದಷ್ಟು ಎವಿಡೆನ್ಸ್ ಜೊತೆ ಬರ್ತೀನಿ. ನನ್ನ ಇದು ಇಷ್ಟೇ, ನಾಳೆಯಿಂದ ಎಲ್ಲ ಕನಕಪುರ, ತುಮಕೂರು, ಕೋಲಾರ, ಮಾಲೂರು, ರಾಣಿಬೆನ್ನೂರು ಎಲ್ಲೆಲ್ಲಿದ್ರೋ ನನಗೆ ಬರೀ ಕಾಲೇಜ್ ಮಕ್ಕಳಿಗೆ, ಅಂದರೆ ತೀರ್ಕೊಂಡಿರೋ ಮಕ್ಕಳಿಗೆ ಏನು ಅವ್ರ ಪೇರೆಂಟ್ಸ್ಗೆ ಏನು ನೋವಾಗಿದೆಯೋ ಅದಿನ್ಯಾರಿಗೂ ಆಗೋದು ಬೇಡ. ಸೊ ಆ ರೆಸ್ಪೆಕ್ಟ್ಗೋಸ್ಕರ ಈ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮತ್ತೆ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.